ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್. ಪ್ರತಿಯೊಂದು ರಾಶಿಗೂ ಅದರದೇ ಆದ ಅಧಿಪತಿಗಳು ಇರುತ್ತಾರೆ. ಪಾಪ ಪುಣ್ಯಗಳಿಗೆ ಅನುಸಾರವಾಗಿ ಗ್ರಹಗತಿಗಳು ಫಲಾನುಫಲಗಳನ್ನು ನೀಡುತ್ತವೆ. ಹಾಗಾದರೆ ಬನ್ನಿ, ತುಲಾ ರಾಶಿಯ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ. ತುಲಾ ರಾಶಿಯವರಿಗೆ ಜುಲೈ ತಿಂಗಳು ಅತ್ಯಂತ ಮಂಗಳಕರ ಹಾಗೂ ಯಶಸ್ವಿಯಾಗಲಿದೆ. ತಿಂಗಳ ಆರಂಭದಲ್ಲಿ ಮನೆಯ ಮತ್ತು ಕಚೇರಿಯ ಜನಗಳ ಸಹಕಾರ ಸಿಗಲಿದೆ. ಕೆಲಸದ ಸ್ಥಳಗಳಲ್ಲಿ ಹಿರಿಯರು ನಿಮ್ಮ ಕೆಲಸವನ್ನು ಮೆಚ್ಚುತ್ತಾರೆ. ಉನ್ನತ ಸ್ಥಾನ ಹಾಗೂ ಪ್ರಮುಖ ಜವಾಬ್ದಾರಿಯ ಪ್ರಾಪ್ತಿಯನ್ನು ಸಹ ಕಾಣಬಹುದು. ವ್ಯವಹಾರದ ದೃಷ್ಟಿಕೋನದಿಂದ ಇಡೀ ತಿಂಗಳು ಪರಿಪೂರ್ಣ ಎಂದು ಕರೆಯಬಹುದು. ಈ ಸಮಯದಲ್ಲಿ ನೀವು ನಿಮ್ಮ ವೃತ್ತಿ ಹಾಗೂ ವ್ಯವಹಾರದಲ್ಲಿ ಅನಿರೀಕ್ಷಿತ ಪ್ರಗತಿ ಹಾಗೂ ಲಾಭವನ್ನು ಪಡೆಯುತ್ತೀರಿ. ನಿಮಗೆ ಐಷಾರಾಮಿ ಸಂಬಂಧಿಸಿದ ಏನನ್ನಾದರೂ ಖರೀದಿಸಲು ಅಥವಾ ನಿಮ್ಮ ಮನೆಯನ್ನು ಅಲಂಕರಿಸಲು ಯೋಚಿಸುತ್ತಿದ್ದರೆ ಈ ತಿಂಗಳು ನಿಮ್ಮ ಆಸೆ ಈಡೇರುತ್ತದೆ. ಪರೀಕ್ಷಾ ಸ್ಪರ್ಧಿಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಮತ್ತೆ ಉದ್ಯೋಗಕ್ಕಾಗಿ ಅಲೆದಾಡುತ್ತಿರುವ ಯುವಕರು ಈ ತಿಂಗಳು ಯಶಸ್ಸನ್ನ ಪಡೆಯುತ್ತಾರೆ. ಈ ತಿಂಗಳು ಅಧ್ಯಯನ ಅಥವಾ ಉದ್ಯೋಗಕ್ಕಾಗಿ ವಿದೇಶಕ್ಕೆ ಹೋಗಲು ಯೋಚಿಸುವವರ ಈ ತಿಂಗಳ ಆಸೆ ಪೂರೈಸುತ್ತದೆ. ಧನ್ಯವಾದ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್. ಪ್ರತಿಯೊಂದು ರಾಶಿಗೂ ಅದರದೇ ಆದ ಅಧಿಪತಿಗಳು ಇರುತ್ತಾರೆ. ಪಾಪ ಪುಣ್ಯಗಳಿಗೆ ಅನುಸಾರವಾಗಿ ಗ್ರಹಗತಿಗಳು ಫಲಾನುಫಲಗಳನ್ನು ನೀಡುತ್ತವೆ. ಹಾಗಾದರೆ ಬನ್ನಿ, ತುಲಾ ರಾಶಿಯ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ. ತುಲಾ ರಾಶಿಯವರಿಗೆ ಜುಲೈ ತಿಂಗಳು ಅತ್ಯಂತ ಮಂಗಳಕರ ಹಾಗೂ ಯಶಸ್ವಿಯಾಗಲಿದೆ. ತಿಂಗಳ ಆರಂಭದಲ್ಲಿ ಮನೆಯ ಮತ್ತು ಕಚೇರಿಯ ಜನಗಳ ಸಹಕಾರ ಸಿಗಲಿದೆ. ಕೆಲಸದ ಸ್ಥಳಗಳಲ್ಲಿ ಹಿರಿಯರು ನಿಮ್ಮ ಕೆಲಸವನ್ನು ಮೆಚ್ಚುತ್ತಾರೆ. ಉನ್ನತ ಸ್ಥಾನ ಹಾಗೂ ಪ್ರಮುಖ ಜವಾಬ್ದಾರಿಯ ಪ್ರಾಪ್ತಿಯನ್ನು ಸಹ ಕಾಣಬಹುದು. ವ್ಯವಹಾರದ ದೃಷ್ಟಿಕೋನದಿಂದ ಇಡೀ ತಿಂಗಳು ಪರಿಪೂರ್ಣ ಎಂದು ಕರೆಯಬಹುದು. ಈ ಸಮಯದಲ್ಲಿ ನೀವು ನಿಮ್ಮ ವೃತ್ತಿ ಹಾಗೂ ವ್ಯವಹಾರದಲ್ಲಿ ಅನಿರೀಕ್ಷಿತ ಪ್ರಗತಿ ಹಾಗೂ ಲಾಭವನ್ನು ಪಡೆಯುತ್ತೀರಿ. ನಿಮಗೆ ಐಷಾರಾಮಿ ಸಂಬಂಧಿಸಿದ ಏನನ್ನಾದರೂ ಖರೀದಿಸಲು ಅಥವಾ ನಿಮ್ಮ ಮನೆಯನ್ನು ಅಲಂಕರಿಸಲು ಯೋಚಿಸುತ್ತಿದ್ದರೆ ಈ ತಿಂಗಳು ನಿಮ್ಮ ಆಸೆ ಈಡೇರುತ್ತದೆ. ಪರೀಕ್ಷಾ ಸ್ಪರ್ಧಿಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಮತ್ತೆ ಉದ್ಯೋಗಕ್ಕಾಗಿ ಅಲೆದಾಡುತ್ತಿರುವ ಯುವಕರು ಈ ತಿಂಗಳು ಯಶಸ್ಸನ್ನ ಪಡೆಯುತ್ತಾರೆ. ಈ ತಿಂಗಳು ಅಧ್ಯಯನ ಅಥವಾ ಉದ್ಯೋಗಕ್ಕಾಗಿ ವಿದೇಶಕ್ಕೆ ಹೋಗಲು ಯೋಚಿಸುವವರ ಈ ತಿಂಗಳ ಆಸೆ ಪೂರೈಸುತ್ತದೆ. ಧನ್ಯವಾದ.